ಸತ್ಯವಾದ ಮಾತೇ ಹೇಳಿದ್ದಾರೆ. ಪ್ರತಿ ಅಕ್ಷರ ಪ್ರತಿ ಪದದಲ್ಲಿ ಅನೇಕ ಅಭಿಪ್ರಾಯ ಇದೆ ಅಂತ. ಅದರದ್ದು ಹೇಗೆ ತಿಳ್ಕೊಳ್ಬೇಕು? ಬಹಳ ಚಿಂತೆ ಆದದ್ದನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳೇ ಸತ್ಯಾತ್ಮ ತೀರ್ಥರ ರೂಪದಲ್ಲಿ ಪ್ರತಿ ಪದಕ್ಕೆ, ಪ್ರತಿ ಅಕ್ಷರಕ್ಕೆ, ಪ್ರತಿ ಪದಕ್ಕೆ, ಪ್ರತಿ ವಾಕ್ಯಕ್ಕೆ ಅನೇಕ ಅಭಿಪ್ರಾಯ ಇದೆ ಅಂತ ನಾನು ಹೇಳಿದ್ದೆ. ಸುಳ್ಳು ಹೇಳಿದ್ದೇನೆ ಅಂತ ತಿಳ್ಕೋಬೇಡಿ, ಇನ್ನೊಂದು ರೂಪದಿಂದ ಬಂದು ಹೇಳ್ತೇನೆ ಅಂತ ಈ ರೂಪದಿಂದ ಬಂದು ಹೇಳ್ತಾ ಇದ್ದಾರೆ ಅಂತ. ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳು ಆ ಪೀಠದಲ್ಲಿ 100 ವರ್ಷಗಳ ಕಾಲ ಇದ್ದು ಸಮಾಜಕ್ಕೆ ಮಾರ್ಗದರ್ಶಕರಾಗಲಿ ತಮ್ಮ ಪ್ರವಚನಗಳು, ಪಾಠ, ವಿದ್ಯಾಪೀಠ ಸಂಚಾರ ಜೊತೆಗೆ ಗ್ರಂಥ ಲೇಖನ, ಪರವಾದಿಗಳು ನಮ್ಮ ಸಿದ್ಧಾಂತದ ಮೇಲೆ ಮಾಡುವ ಆಕ್ಷೇಪಣೆಗಳಿಗೆ ಬಹಳ ಮನೋರಂಜಕವಾದಂತಹ ಶಾಸ್ತ್ರೀಯವಾದಂತಹ ಉತ್ತರಗಳನ್ನು ನೀಡುವ ಮೂಲಕ ಸಮಾಜಕ್ಕೆ ಒಂದು ದೊಡ್ಡ ರತ್ನರಾಗಿ ಅವರು ಇದ್ದಾರೆ. ಇನ್ನೂ ಆ ರತ್ನ ಪ್ರಕಾಶಿಸಬೇಕು ಅಂತ. ನಾನು ವಯಸ್ಸಿನಲ್ಲಿ ತುಂಬಾ ಆಗಿದೆ, ಸಾಧನೆಯಲ್ಲಿ ಅವರದ್ದು ಬಹಳ ಇರುತ್ತೆ. ಅವರ ಅದ್ಭುತವಾದ ಪ್ರತಿಭೆ, ಪಾಂಡಿತ್ಯ ಎಂಬುದು ಅದು ಪರಿಚಯ ಮಾಡ್ಲಿಕ್ಕೆ ಹೋದ್ರೆ ಸೂರ್ಯನಿಗೆ ಟಾರ್ಚ್ ಹಾಕಿದಾಗುತ್ತೆ. ಹಾಗಾಗಿ ಅದನ್ನು ಹೇಳಕ್ ಹೋಗುದಿಲ್ಲ. ಅಂಥ ಪ್ರತ್ಯುತ್ಪನ್ನ ಮತಿಗಳು ಪೇಜಾವರ್ಷಿಗಳು ತುಂಬಾ ಮೆಚ್ಚುತ್ತಾ ಇದ್ರು. ದೊಡ್ಡ ದೊಡ್ಡ ತಾರ್ಕಿಕ ವಿದ್ವಾಂಸರ ಮುಂದೆ ಶ್ರೀಗಳು ಪ್ರತಿಪಾದನೆ ಮಾಡುವಂತಹ ವಾದದ ಮುಂದೆ ತಾರ್ಕಿಕ ವಿದ್ವಾಂಸರು ಕೂಡ ಶರಣಾಗತರಾಗ್ತಾ ಇದ್ರು ಅಂತ ಪೇಜಾವರ್ಷಿಗಳು. ಸಮಾಜದಲ್ಲಿ ಹೊಸ ಯುಗದ ಪ್ರವರ್ತಕರು ಸತ್ಯಾತ್ಮ ತೀರ್ಥರು ಅಂತ ಹೇಳ ಬಯಸ್ತಾ ಇದ್ದೇನೆ. ಸತ್ಪ್ರಮೋದ ಪ್ರವಿಶ್ಯಾದ್ಯ ಸತ್ಯಾತ್ಮಾನಂ ವಿರಾಜತೆ. ಇವರೊಳಗೆ ಅವ್ರಿಗೆ ಅಂತ ಇದ್ದಾರೆ, ಅದು ಮತ್ತೆ ಅಲ್ಲಿಗೆ ನಿಲ್ಲೋದಿಲ್ಲ. ಅವರಿಗೆ ಮತ್ತೊಬ್ಬರಿಗೆ ಅಂತಾರೆ, ಅವರಿಗೆ ಮತ್ತೊಬ್ಬರಿಗೆ ಅಂತಾರೆ, ಕೊನೆಗೆ ಅಲ್ಲಿ ಒಳಗೂತವ್ರು ಇದ್ದಾರಲ್ಲ ಅವರೇ ಇಲ್ಲಿ ನಮಗೆ ಆ ಪ್ರವಚನದಲ್ಲಿ ಕಾಣಲಿಕ್ಕೆ ಶುರು ಆಗ್ತಾರೆ. ಸತ್ಯಾತ್ಮ ತೀರ್ಥರಲ್ಲೇ ಜಯತೀರ್ಥರು ಇವತ್ತಿಗೂ ಚೆನ್ನಾಗಿ ವಿರಾಜಮಾನರಾಗಿದ್ದಾರೆ ಎಂಬುದು ಇದು ಅಭಿಪ್ರಾಯ. ನಾವು ಟೀಕಾಕೃತ್ಪಾದರನ್ನು ನೋಡ್ಲಿಲ್ಲ, ಆದ್ರೆ ಅಭಿನವ ಟೀಕಾಕೃತ್ಪಾದರು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ. ಆ ಸುಧಾಮಂಗಳ ಉತ್ಸವ ಅದು ಹೇಗೆ ನಡೆಯಬೇಕೆಂಬುದನ್ನ ತೋರಿಸಿಕೊಟ್ಟವರೇ ಒಂದು ರೀತಿಯಲ್ಲಿ ಸತ್ಯಾತ್ಮ ತೀರ್ಥರು. ಇದೇ ಸಂದರ್ಭದಲ್ಲಿ ಕಿರಿಯ ಪೇಜಾವರ್ಷಿಗಳವರು ಕೃಷ್ಣನನ್ನು ನಾನಾ ರೀತಿಯಲ್ಲಿ ಕಟ್ಟಿ ಹಾಕ್ತಾ ಇದ್ರು, ನಾನಾ ರೀತಿ ಅಲಂಕಾರ ಮಾಡುವ ಮೂಲಕ ಕಟ್ಟಿ ಹಾಕ್ತಾ ಇದ್ರು. ಅದು ಯಾಕಪ್ಪ ಅಂತ ನನಗೆ ಗೊತ್ತಾಗಿಲ್ಲ. ಮತ್ತೆ ಗೊತ್ತಾಯಿತು, ಇವರ ಸುಧಾ ಅನುಮಾನದಿಂದ ಕೃಷ್ಣ ಕುಣಿಲಿಕ್ಕೆ ಶುರು ಮಾಡಿದ. ಆವಾಗ ಇವನನ್ನು ಇಲ್ಲೇ ನಿಲ್ಲಿಸಬೇಕೆನ್ನೋ ಉದ್ದೇಶದಿಂದ ಕಟ್ಟಿ ಹಾಕುವ ರೀತಿಯಲ್ಲಿ ಏನು ಅಲಂಕಾರ ಮಾಡಿದ್ದಾರೆ. ದಿನದಲ್ಲಿ ವಿಶ್ರಾಂತಿ ಇಲ್ಲ ಅಥವಾ ಬಿಡು ಸಮಯ ಅಂತಾನೆ ಇಲ್ಲ. ಆ ಇಡೀ ಜೀವನ, ಇಡೀ ದಿನವನ್ನೇ ಪರಮಾತ್ಮನಿಗೆ ಅರ್ಪಿಸಿದ್ದಾರೆ. ಶ್ರೀಪಾದಂಗಳವರು ಅವರು ಉಪನ್ಯಾಸ ಮಾಡಿದ್ದಲ್ಲ, ಇವತ್ತು ಸಾಕ್ಷಾತ್ ಜಯತೀರ್ಥರೇ ಬಂದು ಉಪನ್ಯಾಸ ಮಾಡಿದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂತಹ ಸ್ವಾಮಿಗಳಿಗೆ ಇನ್ನೂ ಈಗ 50 ವರ್ಷ ತುಂಬಿದ್ದು. ಮೊನ್ನೆ 40 ಮುಂದೆ 50 ಶುರುವಾಗಿದೆ. 50 ವರ್ಷ ವಯಸ್ಸಿನಲ್ಲಿಯೇನೆ ಇಂತಹ ದೊಡ್ಡದಾಗಿರತಕ್ಕಂತಹ ಕೀರ್ತಿಯನ್ನ ಅಥವಾ ಒಂದು ಪ್ರತಿಭೆಯನ್ನು ತೋರಿಸಿ ಇಷ್ಟು ವಿದ್ಯಾರ್ಥಿಗಳನ್ನು ಈಗೇನು 11 ಮಂಗಳಗಳು, ಒಂದೊಂದರಲ್ಲಿ ಸುಮಾರು 15 ಮಂದಿ ಇವರೇ ತಗೊಂಡ್ರೆ 15, 10, 25, 150 ವಿದ್ವಾಂಸರನ್ನ ಸಿದ್ಧ ಮಾಡಿ ಜಗತ್ತಿಗೆ ಕೊಟ್ಟಿರತಕ್ಕಂತಹ ಸ್ವಾಮಿಗಳಿಗೆ ಭಗವಂತ ಆಯುಷ್ಯವನ್ನ, ಆರೋಗ್ಯವನ್ನ, ಜ್ಞಾನ ಭಕ್ತಿ ಕೊಡುವಂತ ಅವಶ್ಯಕತೆ ಇಲ್ಲ, ಕೊಟ್ಬಿಡ ಭಗವಂತ ಸಾಕಷ್ಟು ಕೊಟ್ಬಿಡ ಅವ್ರಿಗೆ. ಅದೆಲ್ಲ ಸಾಕಷ್ಟವ. ಆಯುಷ್ಯವನ್ನು, ಆರೋಗ್ಯವನ್ನು ಕೊಟ್ಟು ಇನ್ನೂ 250 300 ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡುವಂತಹ, ತಯಾರು ಮಾಡುವಂತಹ ಒಂದು ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡದ